ಏನೇ ಮಾಡಿದ್ರೂ ಖುಷಿ ಇರಬೇಕು. ನಮ್ಮ ಮನಸ್ಸು ಎಂತಹದ್ದೇ ಸ್ಥಿತಿಯಲ್ಲಿದ್ರೂ ನಕ್ಕು ಹಗರಾಗಬೇಕು. ಅದಕ್ಕೆ ಅಲ್ಲಲ್ಲಿ ಹಾಸ್ಯೋತ್ಸವಗಳು ನಡೀತಾನೆ ಇರುತ್ತವೆ. ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಚಿತ್ರದುರ್ಗದಲ್ಲಿ ಒಂದು ಹಾಸ್ಯೋತ್ಸವ ನಡೆಯಿತು. ಅಲ್ಲಿ ಹರಿದ ಹಾಸ್ಯದ ಹೊನಲು ಈಗ ನಿಮಗಾಗಿ. ಇದು ನಗೆ ನಗಾರಿ. ಈಗ ನಿಮ್ಮ ಮುಂದೆ ಹಾಸ್ಯ ಪ್ರಸಂಗಗಳನ್ನ ಹಂಚಿಕೊಳ್ಳಲಿರೋರು ಮಹದೇವಪ್ಪ ಸುತ್ತಿಗೇರಿಯವರು. ವೃತ್ತಿಯಲ್ಲಿ ಮೇಷ್ಟ್ರಾಗಿರೋ ಇವರು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಇವರು ನಿಮ್ಮನ್ನ ನಗೆಗಡಲಲ್ಲಿ ತೇಲಿಸದೇ ಇದ್ರೆ ಕೇಳಿ. ನಾವು ಎಲ್ಲ ಕಡೆ ಹಾಸ್ಯವನ್ನು ಕಾಣ್ತೀವಿ. ವೃತ್ತಿಯಲ್ಲಿ ಹಾಸ್ಯ. ನಾನು ಮಾಸ್ತರು, ಶಿಕ್ಷಕ. ಇವತ್ತಿನ ಹುಡುಗರ ಬಹಳ ಭಯಾನಕರಿ. ನಮ್ಮ ಶಾಲೆ ಮುಂದೆ 3 ಹುಡುಗರು ನಿಂತ್ಕೊಂಡು ಮಾತಾಡಕತ್ತಿದ್ದು. 3 ಹುಡುಗರು ಮಾತಾಡಕತ್ತಿದ್ದು. ಒಬ್ಬ ಹುಡುಗ ಹೇಳಿದ, ಮನೆಯಲ್ಲಿ ಗುಳಿ ಕಪ್ ಮುಗಿತಂತ. ಒಬ್ಬ ಹುಡುಗ ಹೇಳಿದ, ಲೇ ನಮ್ಮ ಊರಾಗ ಬಾಲಿಂಗ್ ಮಾಡ್ತಾನ, 1 ಕಿಲೋಮೀಟರ್ ದೂರಿಂದ ಬರ್ತಾನ ಅಂದ. ಎರಡನೇ ಹುಡುಗಂದ, ಲೇ ನಿಮ್ಮ ಊರಾಗ 1 ಕಿಲೋಮೀಟರ್ ದೂರಿಂದ ಬಂದ್ರ ನಮ್ಮ ಊರಾಗ ಒಬ್ಬದಾನ, ಅವ 2 ಕಿಲೋಮೀಟರ್ ದೂರಿಂದ ಬರ್ತಾನ ಅಂದ. ಅವಾಗ 3ನೇ ಹುಡುಗ ಹೇಳಿದ, ಲೇ ನಿಮ್ಮ ಊರಾಗ 1 ಕಿಲೋಮೀಟರ್ ದೂರಿಂದ ಬರ್ಬೋದು, ನಿಮ್ಮ ಊರಾಗ 2 ಕಿಲೋಮೀಟರ್ ದೂರಿಂದ ಬರ್ಬೋದು. ಗೂಳಿ ಹಾಕಿ ಒಬ್ಬ ಹುಡುಗದಾನ, ಅವ ಬಾಲ್ ಹಾಕಕ್ ಹೋಗಿ 1 ವರ್ಷ ಹಾಕಿ ಇನ್ನೂ ಬಂದಿಲ್ಲ ಅಂದ. ಒಬ್ಬ ಕ್ರಿಕೆಟ್ ಆಡ್ಕೊಂತಾರ, ಬೆಳಗ್ಗೆ ದೊಡ್ಡವಾಗಿಟ್ಟ. ಕ್ರಿಕೆಟ್ ಆಡ್ಕೊಂತ ಬೆಳಗ್ಗೆ ದೊಡ್ಡವಾದ. ಮುಂದೊಂದಿನ ಅವ ಡಾಕ್ಟರ್ ಆದ. ಮುಂದೊಂದಿನ ಡಾಕ್ಟರ್ ಆದ. ಅವನ ಭಾಷೆ ಹೆಂಗಿತ್ತಂದ್ರೆ ಎಲ್ಲ ಈ ಕ್ರಿಕೆಟ್ ಭಾಷೆಯೊಳಗೆ ಇತ್ತು. ಫಸ್ಟ್ ಪೇಷಂಟ್ ಬಂದ ತಕ್ಷಣ ಕ್ರಿಕೆಟ್ ಭಾಷೆಯಲ್ಲಿ ಶುರು ಮಾಡಿದವ. ಹೆಂಗ ಬೈ ಇವತ್ತಿನ ಓಪನರ್ ಬ್ಯಾಟ್ಸ್ಮನ್ ನೀವು ಪಿಚ್ ಮೇಲೆ ಮಕ್ಕಳಿ ಪಟ್ಟಿ ಮುಟ್ಟು ನೋಡಿದ. ಓ ಮೈ ಗಾಡ್, ನೀವು ಹೊಟ್ಟೆಗೆ ಎರ್ಬಿಡಬ್ಲು ಐತಿ. ತಲೆ ಮುಟ್ಟು ನೋಡಿದ. ಓ ಮೈ ಗಾಡ್, ನಿಮ್ ತಲೆಗೆ ಬಾನ್ಸರ್ ಕೂತ್ ನಿಮ್ಮ ನೋಟಿಗೆ ನಿಮಗ 2020 ಮಾಡ್ಕೊಡ್ತೀವಿ. ಬಹಳ ಜೀವನ ಏನೋ ತಂದ್ರು ಕೂಡ ಮುತ್ತು ಮಾಡಿ ತಿಂತಿದ್ದ. ಕಿಶನಾಗಿ ಇಟ್ಕೊಂಡು ಮುತ್ತು ಮಾಡಿ ತಿಂತಿದ್ದ. ಒಂದ್ ದಿವಸ ಏನಾಗಿತ್ತು, ಒಂದು ಚರಿಗೆ ತುಂಬ ಪಾಯಸ ತಗೊಂಡ್ಬಂದ. ಒಂದು ಚರಿಗೆ ತುಂಬ ಪಾಯಸ ತಗೊಂಡ್ಬಂದ ಸತಿಗೆ ಸರ ಪಾಯಸ ಕುಡಿದ್ರಿ ಅಂದ. ಆಮೇಲೆ ಇಷ್ಟು ಜಿಪುನ ನೀ ಪಾಯಸ ತಂದಿ, ಎದಕ್ ತಂದಿ ಅಂದೆ. ಸರ ಕುಡಿಲಿ ಹೇಳ್ತೀನಿ ಅಂದ. ಅಲ್ಲ ಎದಕ್ ತಂದಿ ಹೇಳು ಅಂದೆ. ಸರ ಕುಡಿಲಿ ಹೇಳ್ತೀನಿ. ಅಲ್ಲ ಎದಕ್ ತಂದಿ ಹೇಳು ಅಂದೆ. ಸರ ಕುಡಿಲಿ ಹೇಳ್ತೀನಿ. ಕುಡಿದ. ಈಗ ಹೇಳಪ್ಪ ಎದಕ್ ತಂದಿ ಪಾಯಸ ಅಂದೆ. ಏನಿಲ್ಲ ಸರ, ಮನೆಗೆ ಮಾಡಿಟ್ಟು 4 ದಿವಸ ಆಗಿತ್ತು, ನಂಗೆ 4 ದಿವಸ ನೀವು ತಂದ್ರೆ ಸಿಟ್ಟು ಬಂದವ್ರೆ. ಸಿಟ್ಟು ಬಂದು ಚರಿಗೆ ಬಾಟಿ ಒಗೆದು ಬಿಟ್ಟೆ. ಚರಿಗೆ ಬಾಟಿ ಹೋಗಿದ್ರೆ ಹುಡುಗ ಅಂದ, ಸರ್ ಚರಿಗೆ ಒಗಿಬೇಡ್ರಿ, ಚರಿಗೆ ಒಗಿಬೇಡ್ರಿ, ನಾನು ಬೇಕಾದಷ್ಟು ಮಾಡಿದ್ರಿ, ಆದ್ರೆ ಚರಿಗೆ ಒಗಿಬೇಡ್ರಿ ಅಂದ. ಯಾಕೋ ಮಾಡೋ ಕಾರವಾರ ಮಾಡಿ ಚರಿಗೆ ಒಗಿಬಾರ್ತಿ, ಯಾಕೆ ಒಗಿಬಾರ್ದು ಚರಿಗೆ ಅಂದೆ. ಸರ ನಮ್ಮ ಮನೆ ಮೇಲೆಲ್ಲ ಸಂಡಾಸ್ ಮಾಡ್ತಾನ ಒಂದೇ ಚರಿಗೆ ಅಂದ. ಲೇ 2 ಮಗ್ಗಿ ಹೇಳ ಅಂದೆ. ಅವಾಗ ಹುಡುಗ ಅಂದ, ಸರ್ 2 ಮಗ್ಗಿ ಬರಂಗಿಲ್ರಿ ಅಂದ. ಏನು 2 ಮಗ್ಗಿ ಬರಂಗಿಲ್ಲ, ನಾನು ಇನ್ನಷ್ಟಿದ್ದಾಗ 2 ಮಗ್ಗಿ ಸೀದಾನು ಹೇಳ್ತಿದ್ದೆ ಮತ್ತು ಉಲ್ಟಾನು ಹೇಳ್ತಿದ್ದೆ ಅಂದೆ. ಅವಾಗ ಹುಡುಗ ಅಂದ, ಸರ ನೀವು ಹೊತ್ತ ಗುರುವಾನ ಪಡ್ಕೊಂಡ್ಬಿಟ್ರಿ, ನಮಗೆ ವಿಮಾನ ಪಾಠ ಸಿಕ್ಕಿರಿ ಅಂದ. ಒಂದು ಗಣಿತಕ್ಕೆ 2 ಮಾರ್ಕ್ಸ್ ತಗೊಂಡಿದ್ದ. ಗಣಿತಕ್ಕೆ 2 ಮಾರ್ಕ್ಸ್ ತಗೊಂಡಿದ್ದ. ಹುಡುಗನ ಕೇಳಿದೆ, ಆಮೇಲೆ ಗಣಿತಕ್ಕೆ 2 ಮಾರ್ಕ್ಸ್ ತಗೊಂಡಿ ನಾಚಿಕೊಳ್ಳುವ ಅಂದೆ. ಪ್ರೋಗ್ರೆಸ್ ಕಾರ್ಡ್ ನಿಮ್ಮ ಅಪ್ಪ ತೋರಿಸಿ ಅಂದೆ. ತೋರ್ಸಿನ್ರಿ. ಏನಂದ್ರೆ ನಿಮ್ಮ ಅಪ್ಪಾರು. ಸರ ಬ್ಯಾಡ ಬಿಡ್ರಿ ಅಂತ. ಅಲ್ಲ ನಾವು ಹೇಳಿ ಅಂದ್ ಹೇಳಕ್ ನಾಚಿಗೆ ಬರತ್ತೆ ನಮಗೆ ಅಂದೆ. ಸರ ಹೇಳಬೇಕಂದ್ರೆ ಹೇಳಲೇ ಅಂದೆ. ಸರ ಬ್ಯಾಡ್ರಿ ಅಂದ. ಅಲ್ಲ ಹೇಳುವ ಏನಂದ್ರೆ ನಿಮ್ಮ ಅಪ್ಪಾರ ಅಂದೆ. ಅವ ಹುಡುಗ ಅಂದ, ಸರ ನಮ್ಮ ಅಪ್ಪಾರ ಅಲ್ರಿ, ನೀನು ಗಣಿತ ಕೆಲಸ ಹುಟ್ಟುವ ಏನಾರ ಕರ್ಕೋರ ಅಂತ ನೋಡ್ರಿ. ಇವತ್ತು ಹುಡುಗರು ಎಷ್ಟು ಫಾಸ್ಟ್ ಆಗಿಬಿಟ್ಟಾರಂದ್ರೆ, ಮೊನ್ನೆ ಹುಡುಗ ಒಂದು ಪಾಂಚಾಪನ್ ನಿಂತ್ಕೊಂಡ ಅಂಗಡಿ ಕೇಳಕತ್ತಿದ್ದ, ಸರ ಒಂದು ಸ್ಮಾಲ್ ಕೊಡ್ರಿ, ಇಷ್ಟ ಹುಡುಗ ಒಂದು ಸ್ಮಾಲ್ ಕೊಡ್ರಿ ಅಂತ. ನಾನು ಅಲ್ಲೇ ಬಾಜು ನಿಂತಿದ್ದೆ. ಲೇ ಏನ್ ಮಾಡಕತ್ತಿದ್ದೆ ಅಂದೆ. ಈ ರಜಿ ಮಗನ ಸ್ಮಾಲ್ ಇರಕೈತಿ ಅಂದೆ. ಅವ ಹುಡುಗ ಅಂದ, ಸರ ಇದು ನನಗಲ್ರಿ, ಇದು ನಮ್ಮ ತಮ್ಮ ಸರ, ನನಗೊಂದು ಕಿಂಗ್ ಕೊಡ್ರಿ. ನನ್ನ ಮಗ ಟಿವಿ ನೋಡಕತ್ತಿದ್ದೆ. ಯಾವ ಟಿವಿ? ಫ್ಯಾಷನ್ ಟಿವಿ ನೋಡಕತ್ತ.
ವಿಶ್ವ ಸುಂದರಿ ಸ್ಪರ್ಧೆ ಹುಡುಗಿಯರು ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಬಂದು ಹಿಂಗೆ ಫ್ಯಾಷನ್ ಶೋ ಕೊಡ್ತಿದ್ರು ಹಿಂಗೆ ಅದನ್ನ ನೋಡ್ಕೊಂಡು ಕೂತಿದ್ದ. ನಾ ಕೇಳಿದೆ, ರೇ ಏನ್ ಮಾಡಾಕತ್ತೀನಿ ಅಂದೆ. ಪಪ್ಪ ಫ್ಯಾಷನ್ ಟಿವಿ ನೋಡಾಕತ್ತೀನಿ ಅಂದ. ಪಪ್ಪ ಫ್ಯಾಷನ್ ಟಿವಿ ನೋಡಾಕತ್ತೀನಿ, ಇದ್ರೊಳಗೆ ಹುಡುಗಿಯರು ಚಿಕ್ಕ ಚಿಕ್ಕ ಇಟ್ಟಿಟ ಬಟ್ಟೆ ಹಾಕೊಂಡು ಯಾಕೆ ಬರ್ತಾರ ಅಂದ. ಇಲ್ಲಿ ಸನ್ನಿವೇಶ ಸುಧಾರಿಸ್ಬೇಕಂತ ನಾ ಹೇಳಿದೆ. ನೋಡಪ್ಪ ಬಡವರು ಅವರಿಗೆ ಬಟ್ಟೆ ಇರಂಗಿಲ್ಲ, ಅದರ ಸಂಬಂಧ ಇಟ್ಟಿಟ ಬಟ್ಟೆ ಹಾಕೊಂಡ್ ಬರ್ತಾರ. ನೀ ಏನ್ ತಲೆ ಕೆಡ್ಸ್ಕೊಡ, ಟಿವಿ ಬಂದ್ ಮಾಡು, ಒಳಗೆ ಹೋಗಿ ಮಲಗು ಅಂದೆ. ಸುಮ್ಮನೆ ಮಕ್ಕಳಕ್ಕಿಲ್ರಿ ಏನ್ ಹೇಳ್ಬೇಕು. ಪಪ್ಪ ನಾ ಇನ್ನೊಂದ್ ಸ್ವಲ್ಪ ಟಿವಿ ನೋಡ್ತೀನಿ ಅಂದ. ಯಾಕಲೇ ಅಂದೆ. ಪಪ್ಪ ಇವ್ರಕ್ಕಿಂತ ಬಡವರು ಬಂದ್ರು ಬರ್ಬೋದು. ಈ ಮಿಲಿಟರಿ ಮಕ್ಕಳು ಸ್ಟ್ರಾಂಗ್ ಇರ್ತಾವ, ಹಿಂಗೆ ತಂದಿರ್ತಾವ. ಮಿಲಿಟರಿ ಮಾಮ ಹೊರಗಿಂದ ಬರ್ತಾವ. ಅವ್ರಿಗೆ ದೇಶ ಆದೇಶ ಕಾನೂನು ಚೌಕಟ್ಟು ಕ್ಲಾಸ್ ವಿಶ್ರಾಂತಿ ಸಾಗರ್ ದೇಶ ಪ್ರೇಮ ಹೋಗ್ತಿರ್ತವ್ರ. ಮಗು ಹಾಕಿರ್ತೈತಿ, ನೋಡ್ತಾನೆ ಮಿಲಿಟರಿ ಮಾಮ. ನೋಡಿದ ತಕ್ಷಣ ಮಗು ಹಾಕಿರ್ತೈತಿ, ಇವಾಗ ದೇಶ ಪ್ರೇಮ ನೆನಪಾಗ್ಬಿಡ್ತ. ಕಂದ ಅಳಬೇಡ ಕಂದ ಅಳೆ, ಅಳಬೇಡ ಕಂದ ಅಳೆ, ಅಳೆ ಕಂದ ಎಲ್ಲ ಅವು ಹಾಕಿದಾಗ ಸಾಕಾಯ್ತು. ಇನ್ನು ಕೇಳಿಲ್ಲ ಐವರು, ಈ ಕೇಳಿದವ್ರು ಅವ್ರಿಗೆ ದಿನ ತಮ್ಮ ಎತ್ತಿ ರೂಢಿ ಹೈಸ ಹೈಸ ಅಂದ್ ರೂಢಿ ಅವರು. ಮಗು ಹಾಕಿರ್ತಾರೆ, ಕೇಳಿದ ಹೆಂಗ್ ಮಾಡಿರ್ತಾನೆ ನೋಡಿ. ಅಳಬೇಡ ಕಂದ ಹೈಸ, ಚಾಕ್ಲೇಟ್ ಬೇಕು ಹೈಸ, ಬಿಸ್ಕಿಟ್ ಬೇಕು ಹೈಸ, ಅಳಬೇಡ ಕಂದ ಹೈಸ, ಚಾಕ್ಲೇಟ್ ಬೇಕು ಹೈಸ. ಅಲ್ಲಿ ಕನ್ನಡ ದೂರ ಇದೆ ಅಲ್ಲಿ. ಗಂಡ ಹೆಂಡತಿಯ ಮಧ್ಯೆ ಮಾತಿನ ಚಕಮಕಿ ಬಹಳ ಚಂದ ಇರ್ತಾವ ಬಂಧುಗಳೇ. ಗಂಡ ಹೆಂಡತಿಯ ಮಧ್ಯೆ ನಾನು ಈ ಕಾರ್ಯಕ್ರಮಕ್ಕೆ ಬರಾಕತ್ತಿದ್ದೆ. ನಮ್ಮ ಪ್ರಿಯಕುಮಾರ್ ಅವರು ವಾಸು ಅವರು ಫೋನ್ ಮಾಡಿದ್ರು. ನಾನು ಹೇಳ್ತಿ ಸೀರೆ ತರಕ್ ಹೋಗಿ ನೋಡ್ರಿ ಅಂದೆ. ನಾ ಹೇಳಿದೆ, ಲೇ ನಾ ಚಿತ್ರದುರ್ಗ ಕಾರ್ಯಕ್ರಮ ಹೊಂಟೀನಿ, ನನಗಾಗಲ್ಲ ಅಂದೆ. ಇಲ್ಲ ನೀವು ಬರೋಬೇಕಂತಂದು ಹೋದೆ. ತಗೋ ಸೀರೆ ಯಾವ್ದಾರ ಆರಿಸು ಅಂದೆ. ಹೋಗ್ರಿ ನೀವೇ ಯಾವ್ದಾರ ಒಂದು ಆರಿಸ್ರಿ ಅಂದೆ. ಲೇ ಸೀರೆ ಉಡಾಕಿ ನೀವೇ ಯಾವ್ದಾರ ಆರಿಸು ಅಂದೆ. ಹೋಗ್ರಿ ಒಗ್ಯಾವ ನೀವೇ ಯಾವ್ದಾರ ಒಂದು ಆರಿಸ್ರಿ ಅಂದ. ವಿಚಿತ್ರವಾದಂತ ಪ್ರಶ್ನೆಗಳನ್ನ ಕೇಳ್ತಾರ್ರಿ. ನಾನು ಏನ್ ಮಾಡಿ ಜಾತಿಗೆ ಹೊಂಟಿದ್ಲು ಸುಮ್ಮ ಆಗ್ಬೇಕು ನೋಡ್ರಿ. ರೀ ನಾ ಲಕ್ಷ ಹಾಕೊಂಡ್ ಸ್ನಾನ ಮಾಡ್ಲಾ ಇಲ್ಲ ಡವ ಹಾಕೊಂಡು ಮಾಡ್ಲಾ ಅಂದ. ನಾ ಹೇಳಿದೆ, ಲೇ ಮೊದಲು ಬಾಗ್ಲ ಹಾಕೊಂಡು ಸ್ನಾನ ಮಾಡ ಅಂದ. 3 ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರಿ. ಹೆಣ್ಮಕ್ಳ ಮಾತು ಬಹಳ ಚಂದ ಇರ್ತಾವ. 3 ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರು. ಒಬ್ಬ ಕೇಳಿದ್ಲು, ನನ್ನ ಗಂಡ ಲಕ್ಷಾಧೀಶ್ವರ. ಇನ್ನೊಬ್ಬ ಕೇಳಿದ್ಲು, ನನ್ನ ಗಂಡ ಕೋಟ್ಯಾಧೀಶ್ವರ. 3ನೇದ ಕೇಳಿದ್ಲು, ನಿನ್ನ ಗಂಡ ಲಕ್ಷಾಧೀಶ್ವರ ಇರ್ಬೋದು, ನಿನ್ನ ಗಂಡ ಕೋಟ್ಯಾಧೀಶ್ವರ ಇರ್ಬೋದು, ನನ್ನ ಗಂಡ ಕೋಟ್ಯೇಶ್ವರ. ಮಹದೇವಪ್ಪ ಸಾಕಪ್ಪ ಅನ್ನುವಷ್ಟು ನಗ್ಸಿದ್ರ? ಎಷ್ಟಕ್ಕೆ ಸುಸ್ತಾಗ್ಬೇಡಿ. ಈ ಬ್ರೇಕ್ ಆದ್ಮೇಲೆ ಮತ್ತೊಬ್ಬ ಕಲಾವಿದರು ನಿಮ್ಗೆ ಹಾಸ್ಯದ ಹೂರಣ ಬಡಿಸಲಿದ್ದಾರೆ.